ಈಗ ನೀವು ಇವಾಗ ಸೋಷಿಯಲ್ ಮೀಡಿಯಾದಿಂದ ಎಂಟ್ರಿ ಆಗ್ತೀರಾ ಪ್ರತಿಯೊಂದು ಸ್ಟೇಜ್ಗೂ. ಸೋಷಿಯಲ್ ಮೀಡಿಯಾ ಅಂದ್ರೆ ನಿಮ್ಮ ಪ್ರಕಾರ ಎಷ್ಟು ಮಟ್ಟಿಗಿದೆ ಇವಾಗಿನ ಜನರೇಷನ್ ಅವರಿಗೆ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯುಕ್ತ ಆಗ್ತಾ ಇದೆ? ನೋಡಿ, ಸೋಷಿಯಲ್ ಮೀಡಿಯಾ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಯೂಟ್ಯೂಬ್ ಅಲ್ಲಿ ಶಾರ್ಟ್ ಫಿಲಮ್ಸ್, ಸಿನಿಮಾ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಾಗಿ ನಾನು ಆಕ್ಟಿವ್ ಆಗಿರೋದು ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಪ್ರತಿಯೊಂದು ಅದರಲ್ಲೇನು ನಾನು ಸೋಷಿಯಲ್ ಮೀಡಿಯಾ ಎರಡು ರೀತಿನೂ ವರ್ಕ್ ಆಗುತ್ತೆ. ಕೆಟ್ಟದಾಗ ಯೂಸ್ ಆಗುತ್ತೆ, ಒಳ್ಳೇದಕ್ಕೂ ಯೂಸ್ ಆಗುತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಬಗ್ಗೆ ನಾನೇನು ಅಷ್ಟೊಂದು ಕಾನ್ಸಂಟ್ರೇಟೆಡ್ ಆಗಿ ಅದ್ರ ಮೇಲೆ ಫೋಕಸ್ಡ್ ಆಗಿ ಆ ರೀತಿ ಇಲ್ಲ. ಅಲ್ಲ, ಅದೇ ಯೂಟ್ಯೂಬ್ ಸಿನಿಮಾ ಪ್ಲಾಟ್ಫಾರ್ಮೇ ಡಿಫ್ರೆಂಟ್ ಕಾನ್ಸೆಪ್ಟು, ಸೋಷಿಯಲ್ ಮೀಡಿಯಾನೇ ಡಿಫ್ರೆಂಟ್ ಕಾನ್ಸೆಪ್ಟು. ನಿಮ್ಗೆ ಸೋಷಿಯಲ್ ಮೀಡಿಯಾ, ಸಿನಿಮಾ ಎರಡೂ ಒಂದೇ ಅಲ್ಲ. ನಾವು ಸಿನಿಮಾ ಮೇಕಿಂಗ್ ಸ್ಕಿಲ್ಸು ಸಿನಿಮಾದಲ್ಲಿ ಯೂಟ್ಯೂಬಲ್ಲಿ ಎಕ್ಸ್ಪೆಷಲಿ ಶಾರ್ಟ್ ಫಿಲಮ್ಸು, ಯಾಕೆಂದರೆ ಇವಾಗ ಅವತ್ತಿನ ಪರಿಸ್ಥಿತಿಗೆ ಸದ್ಯಕ್ಕೆ ಶಾರ್ಟ್ ಫಿಲಮ್ಸ್ಗೆ ಏನು ಬಜೆಟ್ ಇರ್ತಿತ್ತೋ ಆ ಸರ್ಕಲಲ್ಲಿ ಬೆಳೆದು ಬಂದವರು. ಸೊ ದಟ್ ಆ ಬಜೆಟ್ ವೈಸು, ಆ ಮೇಕಿಂಗ್ ವೈಸು, ಆ ಸ್ಕಿಲ್ಸು, ಸಿನಿಮಾ ಸ್ಕಿಲ್ಸ್ನ ಕಲ್ತು ಇದೊಂದು ಸ್ಟೆಪ್ ಸಿಕ್ತು ಹೊರತು ಸೋಷಿಯಲ್ ಮೀಡಿಯಾದಿಂದ ಇಲ್ಲ. ಆಡಿಷನ್ ನಾನೆಲ್ಲೋ ಆಡಿಷನ್ಗೆ ಹೋಗಿದ್ದಿದ್ದಲ್ಲ, ಏನೊಂದಲ್ಲ. ಮಾಮೂಲಿ ಅದೇ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮೇಲೆ ಮಾಮೂಲಿ ನಮ್ಮ ಸೋಷಿಯಲ್ ಮೀಡಿಯಾ ಅಲ್ಲ, ಶಾರ್ಟ್ ಫಿಲಮ್ ಸಿನಿಮಾ ಮಾಡಿ ಸಿನಿಮಾ ಸ್ಟೆಪ್ ಸಿಗುತ್ತೆ ಅಂತ. ಸೊ ಶಾರ್ಟ್ ಫಿಲಮ್ಗೆ ಕಾನ್ಸಂಟ್ರೇಟ್ ಮಾಡಿ, ಶಾರ್ಟ್ ಮೂವೀಸಿಂದ ಬೇಸಿಕ್ಕಿಂದ ಹಾಗೆ ಸಿನಿಮಾಗೆ ಎಂಟ್ರ್ ಆಗೋಣ ಅಂತಾನೆ ಶಾರ್ಟ್ ಮೂವೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೆ ಹೊರತು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವೈರಲ್ ಆಗಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ಕೊಂಡು ಯಾವುದಕ್ಕೂ. ಸೋಷಿಯಲ್ ಮೀಡಿಯಾ ಇವಾಗ ತುಂಬ ಇಂಪಾರ್ಟೆಂಟ್ ಮೇಡಮ್. ಇವಾಗ ಸದ್ಯದ ಪರಿಸ್ಥಿತಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಲೈಫ್ ಇದೆ ಅನಿಸುತ್ತೆ. ಯಾಕಂದರೆ ಎಲ್ಲರ ಕೈಲೇ ಬಂದುಬಿಟ್ಟಿದೆ ಇವಾಗ ಮೊಬೈಲ್ ಫೋನ್ ಬಂದುಬಿಟ್ರೆ ಈಗ ಚಿಕ್ಕ ಮಗು ಕೈಗೂ ಫೋನ್ ಇದೆ ಇವಾಗ. ಸೊ ನಮ್ಮದು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ರೀಚ್ ಆಗೋದು ನಮ್ಮ ಕಂಟೆಂಟ್ಗಳು ಅದಿದೆಲ್ಲ. ಸೊ ಸೋಷಿಯಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಇವಾಗ. ಒಂದು ಮೇನ್ ಕ್ವಶನ್, ನಿಮ್ಮ ಮೂವಿ ಟೀಮ್ ನೋಡೋದಾದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನುವಂಥದ್ದಿದೆ. ನಾವು ಇದನ್ನ ನೋಡೋದಾದ್ರೆ ಯಾವ್ಯಾವ ಮೈಂಡ್ ನಮಗೆ ಅಂದ್ರೆ ಇವಾಗ ಟೀಸರ್ ನೋಡಿದ್ರೆ ಬೇರೆ ಮೈಂಡ್ ಸೆಟ್ ಇದೆ, ಬಟ್ ಟೈಟಲ್ ನೋಡಿದಾಗ ಫ್ಯಾಮಿಲಿ ಓರಿಯೆಂಟೆಡ್ ಇರ್ಬೋದು ಅಥವಾ ಲವ್ ಅಥವಾ ಲೈಫ್ಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಥಾಟ್ಸ್ ಇರುತ್ತೆ, ಒಂದಷ್ಟು ವಿಷನ್ಸ್ ಇರುತ್ತೆ ಅಂತ ನಾವು ಅನ್ಕೊಳ್ತೀವಿ, ಸ್ಟೋರಿ ಇರುತ್ತೆ ಅಂತ. ಬಟ್ ಇಲ್ಲಿ ಬಹಳ ಡಿಫ್ರೆಂಟ್ ಆಗಿದೆ. ಅಂದ್ರೆ ಲೈಕ್ ಹಾರರ್ ಕಥೆ ತಂದಿಟ್ಟಿದ್ದೀರಾ, ಹಾರರ್ ಸ್ಟೋರಿನ ಮಿಕ್ಸ್ ಮಾಡಿದ್ದೀರಾ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಏನನ್ನ ಜನರಿಗೆ ತಿಳಿಸೋ ಟ್ರೈ ಮಾಡಿ? ಮ್ಯಾಮ್, ಇದು ಪಕ್ಕಾ ಕಮರ್ಷಿಯಲ್ ಮೂವಿ. ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಇದೆ, 100% ಇಲ್ಲ ಅಂತಲ್ಲ, ಅದೊಂದು ಮೇಜರ್ ಎಲಿಮೆಂಟು. ಬಟ್ ಹುಡುಗರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಒಂದು ರೈವಲ್ರಿ ಇರ್ಬೋದು, ಒಂದು ಸ್ಪೋರ್ಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಡ್ರಾಮಾ ಇರ್ಬೋದು, ಎಲ್ಲಾನು ಇದೆ ನಮ್ಮ ಸಿನಿಮಾಲಿ. ಸೊ ಒಂದು ಹುಡುಗ ಒಂದು ಗ್ಯಾಂಗಲ್ಲಿ ಏನೇನು ಗೋತ್ರು ಮಾಡಿರ್ತಾರೆ ಲೈಫಲ್ಲಿ ಒಬ್ಬೊಬ್ರದ್ದು, ಎಲ್ಲಾನು ಒಂದು ಒಟ್ಟಿಗೆ ಸೇರ್ತು ಅಂತಂದ್ರೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ. ಎಲ್ಲರೂ ಕೂತ್ಕೊಂಡು ನೋಡೋಣ, ಫ್ಯಾಮಿಲಿ ಫ್ರೆಂಡ್ಸ್ ಕನೆಕ್ಟ್ ಆಗುತ್ತೆ. ಇವಾಗ ನೀವು ಸಿನಿಮಾ ನೋಡ್ತೀರಾ ಅಂದ್ರೆ ಮೇಡಮ್ ನಿಮ್ಮ ಲೈಫ್ಗೂ, ಇವಾಗ ನೀವು ಸಿನಿಮಾ ನೋಡ್ತೀರಾ ಮೇಡಮ್ ನಿಮ್ಮ ಲೈಫ್ಗೂ ಅದೊಂದು ರೀತಿ ರಿಲೇಟೆಡ್ ಆಗಿರುತ್ತೆ ಸಿನಿಮಾ. ಈಗ ಅವ್ರು ನೋಡ್ತಾರೆ, ಅವ್ರ ಸಿನಿಮಾ ಅವ್ರ ಲೈಫ್ಗೂ ತುಂಬಾ ರಿಲೇಟೆಡ್ ಆಗಿರುತ್ತೆ. ಅಂದ್ರೆ ಎಲ್ಲಾ ಜನಗಳು ನೋಡ್ಬೋದು ಸಿನಿಮಾನ. ಕಂಪ್ಲೀಟ್ ಫನ್ ಇದೆ ಮೇಡಮ್. ನೀವು ಕೊಡೋ ಕಾಸ್ಗೆ ಪೈಸಾ ವಸೂಲ್ ಸಿನಿಮಾ ಮ್ಯಾಮ್, ಅದಂತೂ ಈಗ ಒಂದು ಸಿನಿಮಾ ನೋಡಕ್ ಬರೋ ನಿಮ್ಗೆ ಯಾಕೆ ಎಕ್ಸ್ಪೆಕ್ಟೇಷನ್? 100% ಕಲಿಬಹುದು ಮೇಡಮ್. ರೀಸೆಂಟ್ ಆಗಿ ಈ ತರದ ಸಿನಿಮಾ ಬಂದಿಲ್ಲ, ನೆಕ್ಸ್ಟ್ ಬರ್ಬೋದೇನೋ, ಬಟ್ ಇಲ್ಲಿ ತನಕ ಬಂದಿಲ್ಲ. ಬಟ್ ಈ ಸಿನಿಮಾನ ಎಲ್ರು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನಾವು ಏನಕ್ಕೆ ಹೇಳ್ತಿದೀವಿ ಅಂತ ನಿಮ್ಗೆ ಅದು ಅರ್ಥ ಆಗಿಲ್ಲ ಅನ್ಸುತ್ತೆ. ಈ ತರ ಸಿನಿಮಾ ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಹಿಸ್ಟ್ರಿಲೇ ಬಂದಿಲ್ಲ, ಕನ್ನಡ ಅಂತಲ್ಲ, ಇಡೀ ಇಂಡಿಯಾಲೇ ಬಂದಿಲ್ಲ. ಆ ತರ ಸಬ್ಜೆಕ್ಟು, ಆ ತರ ಎಲ್ಲಾ ಎಲಿಮೆಂಟ್ಸು ಇರೋಂಥ ಸಿನಿಮಾ. ಹುಡುಗರು ಕನೆಕ್ಟ್ ಆಗುತ್ತೆ, ಫ್ಯಾಮಿಲಿಯವರು ಕನೆಕ್ಟ್ ಆಗುತ್ತೆ, ತಂದೆ ತಾಯಿ ಕನೆಕ್ಟ್ ಆಗುತ್ತೆ, ತಂದೆ ತಾಯಿಗಳು ಹುಡುಗರು ಮಾಡ್ಕೊಳ್ಳೋ ತಪ್ಪುಗಳಿಂದ ಅನುಭವಿಸ್ತಾರ, ತಂದೆ ತಾಯಿ ಕನೆಕ್ಟ್ ಆಗುತ್ತೆ, ಹುಡುಗರುಗಳು ಕುಡ್ಕೊಂಡು ಹಾಳಾಗ್ತಿರೋರು ಕನೆಕ್ಟ್ ಆಗುತ್ತೆ, ಕುಡಿದೆ ಬೇರೆ ಬೇರೆ ತರ ಎಲ್ಲಾ ತರಗೂ ಕನೆಕ್ಟ್ ಆಗುತ್ತೆ, ಇನ್ನು ಬೇರೆ ಬೇರೆ ಅಭ್ಯಾಸ ಇರೋರ್ಗೂ ಕನೆಕ್ಟ್ ಆಗುತ್ತೆ, ಇನ್ನು ಫ್ರೆಂಡ್ಶಿಪ್ ಅಲ್ಲೇನೆ ಮೋಸ ಅದು ಇದು ಗ್ಯಾಂಗ್ ವಾರ್ಗಳಾಗಿ ಏನೇನೆಲ್ಲ ಅನುಭವಿಸ್ತಾರೆ ಅದಕ್ಕೂ ಕನೆಕ್ಟ್ ಆಗುತ್ತೆ. ನೀವು ಏನೇನ್ ಬೇಕು ಎಲ್ಲ ಒಂದು ಹುಡುಗನ ಲೈಫಲ್ಲಿ ಯಾವ ತರ ಎಲ್ಲ ಏನೇನ್ ಕನೆಕ್ಟ್ ಆಗ್ಬೋದು ಎಲ್ಲಾ ತರನು ಕನೆಕ್ಟ್ ಆಗುತ್ತೆ. ಒಬ್ಬ ಹುಡುಗಂಗಂತೂ ಪ್ರತಿಯೊಬ್ಬಂಗೂ ಇದೊಂದು 100% ಎಂಟರ್ಟೈನಿಂಗ್ ಮೂವಿ ಅಂತ ಅನ್ನಿಸ್ಕೊಳತ್ತೆ, ಅದಂತೂ ಪಕ್ಕ. ಒಬ್ಬೊಬ್ರದ್ದು ಒಂದೊಂದು ಸ್ಲಾಂಗ್ ಇದೆ ಮೇಡಮ್ ಈ ಸಿನಿಮಾದಲ್ಲಿ. ಈಗ ಇವ್ರದ್ದು ಮೈಸೂರು, ಬೆಂಗಳೂರು, ನಂದು ಮಂಗಳೂರು. ಇವರು ನಮ್ಮ ಬೆಂಗಳೂರು ಪಕ್ಕ ಲೋಕಲ್ ಭಾಗ, ಇನ್ನೊಬ್ರು ಮಂಗಳೂರು ಸೈಡ್ ಅವರು, ಇನ್ನೊಬ್ರು ನಾರ್ತ್ ಕರ್ನಾಟಕ ಸೈಡ್. ಇಡೀ ಕರ್ನಾಟಕ ಎಲ್ಲಾ ತರ ಜನಗಳು ಒಂದು ಟೀಮ್ ಗ್ಯಾಂಗ್ ಆಗಿತ್ತು ಅಂತ ಅಂದ್ರೆ ಹೆಂಗಿರುತ್ತೆ ಸಿನಿಮಾ ಅಂತ ಹಂಗಿದೆ. ಓಕೆ, ಇಷ್ಟೊತ್ತರೆಗೂ ಗ್ಯಾಂಗ್ ಅಂತಿದ್ರಿ, ಇವಾಗ 2 ಗ್ಯಾಂಗ್ ಆಗಿ ಡಿವೈಡ್ ಆಗ್ಬಿಡೋಣ.
ಓಕೆ ಓಕೆ ನೀವಿಬ್ರು ಒಂದಷ್ಟು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಪಟಾಪಟ್ ಅಂತ ಆನ್ಸರ್ ಬರ್ಬೇಕು, ಬಟ್ ಪಟಾಪಟ್ ಅಂತ ಆನ್ಸರ್ ಅಲ್ಲ, ಫಾಸ್ಟ್ ಆಗಿ ಆನ್ಸರ್ ಬರ್ಬೇಕು. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್. Should be short or long? ಶಾರ್ಟ್ Okay. ಚಿಕ್ಕ ಆನ್ಸರ್. ಹಾ. ಓಕೆನಾ? ಎಸ್, ಮೊದಲನೇದಾಗಿ ನಿಮ್ಮ ನಾಲ್ವರಲ್ಲಿ ಏನಾದ್ರೂ ಒಂದು ವಿಚಾರದಲ್ಲಿ ಓಕೆ ನಾವೆಲ್ಲಾದ್ರೂ ಕಾಂಪ್ರಮೈಸ್ ಮಾಡ್ಕೋತೀವಿ ಅನ್ನುವಂಥವ್ರು ಯಾರು? I think Krishna. ಇಬ್ರು ಕಾಂಪ್ರಮೈಸ್ ಮಾಡ್ಕೋತಾರೆ ಪಾಪ, ಒಳ್ಳೆ ಹುಡುಗರು. ಇವಾಗ ಪಾಪ ಅವರೇ ನಾವು ಅಂತ ಒಂದು. ಓಕೆ, ಇನ್ನು ಶೂಟಿಂಗ್ ಟೈಮ್ ಅಲ್ಲಿ ಸಾಕಷ್ಟು ಜನ ಯಾವಾಗೂ ಮಾತಾಡ್ತಾನೆ ಇರ್ತಾರೆ, ಮಾತ್ ಸ್ಟಾಪ್ ಮಾಡಕ್ಕೆ ಆಗಲ್ಲ ಅಂತವ್ರು ಯಾರು? ಯಾವಾಗೂ ಸೆಟ್ ಅಲ್ಲಿ ಸಿದ್ದು. ಮಾತಾಡ್ತಾರೆ. For me or for them? ಸಿದ್ದು, So sorry. ಡುಮ್ಮ, I think they have to answer. ಸಿದ್ದಣ್ಣ ಮಾತಾಡ್ತಾರೆ ಸಿಕ್ಕಾಬಟ್ಟೆ. ಸರಿ, overall, ಚೇತನು ಮಾತಾಡ್ತಾರೆ. ನಾನಂತೂ ಶೂಟಿಂಗ್ ಟೈಮಲ್ಲಿ ಫುಲ್ ಇವ್ರಿಗೆಲ್ಲ ಕ್ವಾಟ್ಲೆ ಕೊಟ್ಬಿಟ್ಟಿದ್ದೀನಿ. ಎಮೋಷನ್ ಅಲ್ಲಿ ನಮ್ ಸಿದ್ದಣ್ಣ ಎಲ್ಲ ಬೀಪ್ ಅಲ್ಲಿ. ಇಲ್ಲ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ ಅವ್ರು. ಓಕೆ, ಇನ್ನು ಶೂಟಿಂಗ್ ಸೆಟ್ ಅಲ್ಲಿ ಜಾಸ್ತಿ ಅಯ್ಯೋ ಯಪ್ಪ ಮಾತಾಡ ನಿಲ್ಸಿದ್ರೆ ಸಾಕಪ್ಪ ಯಾವಾಗ ತಲೆನೋವು ಕೊಡ್ತಾರೆ. Again ಸಿದ್ದು. ಸೇಮ್ ಎರಡು ಒಂದೇ ಕ್ವಶನ್ ಆಯ್ತು. ನಿಮ್ ಕ್ವಶನ್ ಒಂದೇ, ತಲೆನೋವು ಅಂದ್ರೆ ಅದು ಎರಡು. ಮಾತೇ ನಿಲ್ಸಲ್ಲ. ಎರಡು ಒಂದು. ಓಕೆನಾ? ಓಕೆ, ಹಂಗಾರೆ ಇವಾಗ ನಿಮ್ 4 ಜನದ ಗ್ರೂಪ್ಗೆ ಯಾವ್ದಾದ್ರು ಒಂದು ಕನ್ನಡ ಸಿನಿಮಾ ಹೆಸರನ್ನ ಇಟ್ಕೊಳ್ತೀರಾ ಅಂದ್ರೆ ಯಾವ ಸಿನಿಮಾ? ಹುಡುಗರು. ಹುಡುಗರು ನೋ, ಪುನೀತ್ ರಾಜ್ಕುಮಾರ್. ಇಲ್ಲ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸೂಟ್ ಆಗೋದೆಲ್ಲ ಎಲ್ಲ ನಮ್ಮ ಬಾಯ್ಸ್ಗೆ ನಮ್ಮ ಹುಡುಗರಿಗೆಲ್ಲ ಸೂಟ್ ಆಗೋದು ಒಂದೇ ಟೈಟಲ್. ಹುಡುಗಿ ಇಲ್ವಾ ಅಲ್ಲಿ? ಅಲ್ಲ, ನಮ್ಮ ಬಾಯ್ಸ್ ಕಾಂಪ್ರಮೈಸ್ ಆಗ್ತಾ ಇರೋದೇ ಅವ್ರಿಗೆ ಅಂತ. ಅದಕ್ಕೆ ಇವಾಗ ಕಾಂಪ್ರಮೈಸ್ ಆಗಿ ಹೇಳಿ ಒಂದು ಸಿನಿಮಾ ಹೆಸರು. ನಮ್ 4 ಜನ ಸೇರಿಸಿ. ಹಾ, 4 ಜನ ಒಂದೇ ಸೇರಿಸಿ ಹುಡುಗಿ 3 ಜನ ಹುಡುಗ ಇರೋದು ಯಾವ್ದಿದೆ? ಆ ತರ ಲೆಕ್ಕ ಹಾಕೋದ್ಕಿಂತ ಇಡೀ ಅಲ್ಲ, ಯಾವ್ ಬೇಕಾದ್ರೂ ಹೇಳ್ಬೋದಾ? ಅಂದ್ರೆ ಡ್ರಾಮಾ. ನಿಮ್ ಡ್ರಾಮಾನ ಸೂಟ್ ಆಗುತ್ತೆ, ಹುಡುಗರು ಪಕ್ಕಾ ಸೂಟ್ ಆಗುತ್ತೆ, ಪಕ್ಕಾ ಸೂಟ್ ಆಗೋದು ಹುಡುಗರು. ನಾವು ನೋಡ್ಬೋದಾ ಮೂವಿಲಿ ಹುಡುಗರು ಕಾನ್ಸೆಪ್ಟ್? ಇಲ್ಲ, ಇದೇ ಬೇರೆ ತರ ಇದೆ, ಇದೇ ಬೇರೆ ತರ ಹುಡುಗರು. ಅದು ಪುನೀತ್ ರಾಜ್ಕುಮಾರ್ ಹುಡುಗರು, ಇದು ಸಾಮ್ರಾಟ್ ಹುಡುಗರು. ಅಲ್ಲಿ 3 ಜನ ಹುಡುಗರು 8 ಜನ ಹುಡುಗರು. ಓಕೆ, ಇನ್ನು ನಿಮ್ಮ ಟೀಮ್ ಅಲ್ಲಿ ನಾನು ಹೀರೋ ಆಗ್ಲೇಬೇಕು ಅಂತ ಏನಾದ್ರು ಶೂಟಿಂಗ್ ಸ್ಟಾರ್ಟ್ ಆಗೋಕೆ ಮುಂಚೆ ಜಗಳ ಆಗಿರೋದಂತ ಆಗಿದ್ಯಾ? ಏನಿಲ್ಲ, ಆಗಿಲ್ವಾ? ಇಲ್ಲ, ಏನೂ ಆಗಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಸ್ಪೇಸ್ ಸಿಕ್ಕಿದೆ. ಸೊ ಅಂದ್ರೆ ಎಲ್ಲರೂ ಎಲ್ರಿಗೂ ಒಂದೊಂದು ಒಳ್ಳೊಳ್ಳೆ ಫ್ರೇಮ್ ಕೊಟ್ಟಿದ್ದಾರೆ. ಆಗಬಾರ್ದು ಅಂತಾನೆ ಆಕ್ಚುಲಿ ಅವ್ರೊಬ್ರೇ ಒಂದು ಪಾತ್ರನ ಲೀಡ್ ಆಗಿ ನಿಭಾಯಿಸೋದಿದ್ರು ನಮ್ಮ ಡೈರೆಕ್ಟ್ರು ಇಲ್ಲ, ನೀವು ಅಷ್ಟು ಜನಗಳು ಹೀರೋಗಳೇ, ನಿಮ್ ಒಬ್ಬೊಬ್ರು ಒಬ್ಬೊಬ್ರಿಗೂ ಅವ್ರವ್ರಿಗೆ ಎಲ್ರಿಗೂ ಕ್ಯಾರೆಕ್ಟರ್ಗಳಿದೆ. ಎಲ್ರಿಗೂ ಒಳ್ಳೊಳ್ಳೆ ಫ್ರೇಮ್ ತೋರಿಸಿದ್ದಾರೆ. ನಮ್ಮ ಹೀರೋ ಅಂದ್ರೆ ನಮ್ಮ ಡೈರೆಕ್ಟರ್ ಸರ್ ನಮ್ಮ ಹೀರೋ ಕಡಕ್ ಅವರೇ ಆಗಿರೋದಕ್ಕೆ main. ಬ್ಯಾಲೆನ್ಸ್ ಮಾಡಿ ಹರೀಶ್ ಸರ್ ಅಷ್ಟೇ ಮೇನ್. ಅದ್ಭುತವಾಗಿ ಅವ್ರು ಅಷ್ಟ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ, ಅವರು ಲಿಟ್ರಲಿ ಹೇಳ್ತೀನಿ, ಅವ್ರ ಜೊತೆ ನಾವು ಕೆಲಸ ಆಗೋಗೋದೇನೋ ಅವ್ರು ಅಷ್ಟ್ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು, ಮೇಂಟೈನ್ ಮಾಡಿದ್ರು, ಇದ್ ಮಾಡಿದ್ರು, ಅವರು ಚೆನ್ನಾಗಿತ್ತು. ಭಾಷೆ ಬಗ್ಗೆ ಹೇಳಿದ್ರಲ್ಲ, ಅಂದ್ರೆ ಈಗ ವಿವಿಧವಾದ ಇದೆ ಅಂತ. ಇವನ್ ಅವ್ರಿಗೆ ಇಟ್ಟಿರೋ ಹೆಸರು ಕೂಡ ಡಿಫ್ರೆಂಟ್ ಆಗಿದೆ. ನಂದು ಹೆಸರು ಸುಬ್ಲಕ್ಷ್ಮಿ ಅಂತ, ಇವ್ರ ಹೆಸರು ಡ್ರ್ಯಾಗನ್ ಡಾಗಿ ಅಂತ ಅವ್ರಿಗೆ ಕುಳ್ಳ ಬಾಂಡಿ ಕುಳ್ಳಿ ಮ್ಯಾಗಿ ವೈಟ್ ಎಲ್ಲ ಪೆಟ್ ಆ ಥರ ಇದೆ. ಒಬ್ಬೊಬ್ರದ್ದು ಕ್ಯಾರೆಕ್ಟರ್ ಸ್ಪೆಷಲ್ ಇದೆ. ಸೊ ಆ ವಿಷಯದಲ್ಲಿ ಯಾರಿಗೂ ಫೈಟ್ ಆಗಿಲ್ಲ. ಓಕೆ, ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಇರುವಂತಹ ನಟರ ಸ್ಟೈಲ್ ನ ಯಾವ್ದಾದ್ರು ಕಾಪಿ ಮಾಡ್ತೀನಿ ಅಂದ್ರೆ ನೀವು 4 ಜನ ಐ ಥಿಂಕ್ ವಿಷ್ಣುವರ್ಧನ್. ನಾನು ವಿಷ್ಣು ಸರ್ ಫ್ಯಾನು. ವಿಷ್ಣು ಸರ್ ನಾನು ವಿಷ್ಣುವರ್ಧನ್. ನೀವು? ಅಲ್ಲ, ಅವರು ವಿಷ್ಣುವರ್ಧನ್ ಇದು ಮಾಡ್ತಾರೆ ಅಂತ. ನನಗೆ ಹೆಸರು ವಿಷ್ಣುನೇ, ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಹೆಸರು ವಿಷ್ಣುನೇ. ಓಕೆ, ನೀವು ನಿಮಗೆ ಯಾವ ಕ್ಯಾರೆಕ್ಟರ್ ಇವಾಗ ನಾನೇ ಒಂದು ನಾನ್ ಕಳ್ಕೊಂಡೆ ಓಕೆ, ಡೈಲಾಗ್ ಹೇಳ್ತೀರಾ ಅದು? ಇಲ್ಲ. ಓಕೆ, ಮೇನ್ ಕ್ವಶನ್, ನಿಮ್ಮ ಗ್ರೂಪ್ ಅಲ್ಲಿ ಯಾರು ಲೀಡರ್ ಆಗ್ತೀರಾ ಅಂದ್ರೆ ಯಾರು ಆಗ್ಬೋದು? ಇವ್ರು. I think ಸಾಂತ. ಹೀರೋ ಲೀಡರ್ ಮಾಡ್ಬಿಡ್ತೀರಾ ಅಲ್ವಾ? ನಮ್ಗೆ ಮೇನ್ ಇವ್ರು ಹೆಂಗೆ ಇದ್ರು, ಯಾವುದೇ ತರ ಕ್ಯಾರೆಕ್ಟರ್ ಇರ್ಲಿ ಅದನ್ನ ಚೆನ್ನಾಗಿ ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂದ್ರೆ ಇವರೇ ಆಗ್ಬೇಕು. ಯಾಕಂದ್ರೆ ನಮ್ ಸಿನಿಮಾ ಹಂಗೆ ಇದೆ. ಅದು ರೀಲು ರಿಯಾಲಿಟಿ ಸೇಮ್. ಸಿನಿಮಾ ಒಳಗಡೆ ಅಂದ್ರೆ ಸಿನಿಮಾ ಆಚೆ ಕಡೆನೂ ನಾನು ಅದೇ ತರಾನೇ ಇರ್ತೀನಿ. ನನ್ಗೂ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ಇದಾರೆ, ಎಲ್ಲಾರ್ನು ನನ್ಗೆ ಇಷ್ಟಪಡ್ತೀನಿ. ಅವರು ಹಂಗೆ ಫ್ರೆಂಡ್ಲಿನೂ ಇದೀನಿ, ಗಲಾಟಿನೂ ಮಾಡ್ತೀನಿ, ಎಲ್ಲಾನು ಮಾಡಿದೀನಿ. ಕಿರಿಕ್ ಅಂದ್ರೆ ಕಿರಿಕು ಮುಂಚೆ, ಬಹಳ ಕಿರಿಕು ಮುಂಚೆ. ಇವಾಗ ಯಾಕೆ ನಾನು ಮೈಸೂರವನೇ ಹರೀಶ್ ಸರ್ ನಾನು ಕಿರಿಕೆ. ಇವನ್ ನಮ್ಮ ಹರೀಶ್ ಸರ್. ಸೊ ಈ ಲೀಡರ್ಶಿಪ್ ಅಂತ ಅಂದ್ರೆ ಸುಮ್ನೆ ಏನೋ ಒಂದು, ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಡಾಮಿನೇಟ್ ಮಾಡೋದು, ಅದಲ್ಲ. ಲೀಡರ್ಶಿಪ್ ಇಟ್ಸ್ ಅಬೌಟ್ ಟೇಕಿಂಗ್ ಕೇರ್ ಆಫ್ ಎವ್ರಿ ಒನ್ ಅರೌಂಡ್ ಅಸ್. ಅದು ಮೇನ್. ನಮ್ಮ ಅಂದ್ಬಿಟ್ಟು ಎಲ್ರು ಈಗ ಇವ್ನು ಚೆನ್ನಾಗಿದ್ದಾನೆ, ಇವ್ನು ಊಟ ಮಾಡೋದನ್ನ ಅವ್ನು ಊಟ ಮಾಡೋದನ್ನ ಎಲ್ಲಾರು ಮಾಡಿದ್ರೆ ಎಲ್ಲಾರು ಚೆನ್ನಾಗಿದ್ದಾರೆ, ಎಲ್ಲಾರು ಕರೆಕ್ಟ್ ಆಗಿದೆ. ಬರೀ ನಂದನ್ನ ನಾನ್ ನೋಡ್ಕೊಬಿಟ್ಟು ನಾನ್ ಹಿಂಗಿರ್ಬೇಕು ಅಲ್ಲ. ಲೀಡರ್ಶಿಪ್ ಅಂದ್ರೆ ಎಲ್ಲಾರನ್ನೂ ನೋಡ್ಕೊಂಡು ನಮ್ಮನ್ನ ನೋಡ್ಕೋಬೇಕು ಅಷ್ಟೇ. ಬಟ್ ನಮ್ಗೆ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಇವರು.
ನಮ್ಗೆ ಎಲ್ಲ ಇವರೇ ನಮ್ಮ ಕ್ಲೋಸ್ ಫ್ರೆಂಡ್ಸ್. ಕೂಡ ಅದೇ ತರನೇ ಲೀಡರ್ ನಮ್ಗೆ ಹೀರೋ ಕೂಡ ಲೀಡರ್ ಕೂಡ ಹೌದು. ಲೈಕ್ ಹರೀಶ್ ಸರ್ ಅವರು ಇನ್ನೂ ಒಳ್ಳೆ He's ನೆಕ್ಸ್ಟ್ our ಲೆವೆಲ್ hero. ಅವರು. ಓಕೆ ಇವಾಗ ಒಬ್ಬೊಬ್ಬರಿಗೆ ಕ್ವಶನ್ ಕೇಳ್ತಿದ್ದು ನೀವೇನಾದ್ರೂ ಅಟ್ ಪ್ರೆಸೆಂಟ್ ಒಂದು ದಿನಕ್ಕೆ ನಮ್ಮ ಕರ್ನಾಟಕ ಸಿಎಂ ಆದ್ರೆ ಎಂತ ಚೇಂಜ್ ಮಾಡ್ತೀರಾ? ಯಾರು ಕೇಳ್ತಾರೆ ನೀವ್ ಹೇಳಿ ಫಸ್ಟ್, ಲೇಡೀಸ್ ಫಸ್ಟ್. Ladies first. ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂಡ್ ಇಟ್ಸ್ ನಾಟ್ ಜಸ್ಟ್ ಫನಿ ಕ್ವೆಶ್ಚನ್. ಐ ಥಿಂಕ್ ಐ ಹ್ಯಾವ್ ಟು ಗಿವ್ ಅ ಥಾಟ್. ಇಲ್ಲ ಇಂತಾದ್ರೂ ಚೇಂಜ್ ಮಾಡ್ಬೇಕು, ಇದು ಚೇಂಜ್ ಆಗ್ಲೇಬೇಕು ಈ ತರ. ರೋಡ್ ಹ್ಯಾಸ್ ಟು ಬಿ ಫಿಟ್ ಬಿಕಾಸ್ ಐ ಆಮ್ ಸ್ಟಾರ್ಟೆಡ್ ಡ್ರೈವಿಂಗ್ ಬೈಕ್ ಅಂಡ್ ಸ್ಕೂಟಿ. ನನ್ಗೆ ಇವಾಗ ತುಂಬಾನೇ ಭಯ ಬಂದ್ಬಿಟ್ಟಿದೆ ರೋಡಲ್ಲಿ. ಎಲ್ಲರೂ ಸಡನ್ ಆಗಿ ಅಲ ಬಂದ್ಬಿಡುತ್ತೆ, ಆವಾಗ ನನ್ಗೆ ಗೊತ್ತಾಗ್ತಿದೆ ಸೊ ರೋಡ್ ಹ್ಯಾಸ್ ಟು ಬಿ ಗುಡ್. ಅದೊಂದು ಮಾತ್ರ ರೋಡ್ ಚೇಂಜ್ ಮಾಡ್ತೀರಾ? ಎಲ್ಲಾ ಕಡೆ ರೋಡ್ ಚೆನ್ನಾಗಿರ್ಬೇಕು, ಅದು ಮಾತ್ರ ಡೆಫಿನೆಟ್ಲಿ ಬೇಕು. ಅಂದ್ರೆ ನಿಮ್ಗೆ ರೋಡ್ ವಿಚಾರ ಅಂದ್ರೆ ಯಾವ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ? ನಮ್ಮ ಮನೆ ಹಿಂದ್ಗಡೆ ಲೈಕ್ ನಾನು ಸ್ಟೇ ಮಾಡ್ತಿರೋದು ಬನ್ನರ್ಘಟ್ಟದಲ್ಲಿ. ನಮ್ಮ ಮನೆ ಬ್ಯಾಕ್ ಸೈಡ್ ಒಂದು ರೋಡ್ ಇದೆ, ತುಂಬಾ ಜನ ಗೊತ್ತಿಲ್ಲ. ಇಟ್ಸ್ ಲೈಕ್ ಅ ಹಿಡನ್ ರೋಡ್. ಸೊ ತುಂಬಾ ಜನ ಪ್ರೇಮಿಗಳು ಬರ್ತಾರೆ, ಬಟ್ ನಾವು ಆಕಾಶ ಬರುತ್ತಾ ಇಲ್ಲ. ನಾವು ಅಲ್ಲಿ ಹೋಗೋದೇ ಅಂದ್ರೆ ಗ್ರೀನರಿ, ನೇಚರ್ ಚೆನ್ನಾಗಿದೆ. ಲೈಕ್ ತುಂಬಾ ಮನ್ಸಿಗೆ ಏನಾದ್ರು ಬೇಜಾರಾದ್ರು ಇಲ್ಲ ಖುಷಿ ಆದ್ರೂ ನಾನು ಆ ರೋಡಲ್ಲಿ ಹೋಗ್ತೀನಿ ವಾಕ್ ಮಾಡೋದಕ್ಕೆ, ಇಲ್ಲ ರನ್ನಿಂಗ್ ಮಾಡೋದಕ್ಕೆ. ಐ ರಿಲಿ ಲವ್. ಕ್ವಶನ್, ನಮ್ಮ ಕರ್ನಾಟಕ ಬಿಟ್ಟು ರೋಡ್ ಮ್ಯಾಟರ್ ಬಂದ್ರೆ ಯಾವ ಪ್ಲೇಸ್ ನಿಮ್ಗೆ ತುಂಬಾ ಇಷ್ಟ? ಐ ಥಿಂಕ್ ಹೈದರಾಬಾದ್ ಹೋಗ್ಬಿಟ್ಟಿಂದ ಚೆನ್ನಾಗಿ. ನೀವೇನಾದ್ರೂ Madam, ನಮ್ದು- ಲೀಡರ್ ಸಿಎಂ ಆದ್ರೆ ಎಂತ ಮಾಡ್ತೀರಾ? ಕರ್ನಾಟಕ ತುಂಬಾ ಮಾಡ್ತೀನಿ ಮ್ಯಾಮ್, ತುಂಬಾ ಕೆಲಸ ಮಾಡ್ತೀನಿ. ವರಿ ಒಂದ್ ಹೇಳಿದ್ರೆ ಸಾಲಲ್ಲ, ಒಂದ್ 2-3 ಹೇಳ್ತೀನಿ. ಯಾರು ಮಾಡೋದು? ಒಂದ್ ಮೂರ್ ಹೇಳ್ತೀನಿ. ಟೈಮ್ ಏನ್ ತಗೊಳಲ್ಲ. ಮೊದ್ಲು 50+ ಇರೋರ್ಗೆ ಎಲ್ಲಾರ್ಗು ಹಾಸ್ಪಿಟಲ್ ಫ್ರೀ, ಏಜ್ ಆದವ್ರಿಗೆ ಹಾಸ್ಪಿಟಲ್ ಫ್ರೀ, ಮಕ್ಳುಗಳಿಗೆ ಎಜುಕೇಶನ್ ಫ್ರೀ. ಸೊ ಇವೆರಡನ್ನ ಮಾಡ್ಲೇಬೇಕು, ಅದು ಲೋವರ್ ಇನ್ಕಮ್ ಬ್ರಾಕೆಟ್ ಅಲ್ಲಿ ಇರೋರ್ಗೆ. ಓಕೆನಾ? ಇವಾಗ ನೀವು ಲೋವರ್ ಇನ್ಕಮ್ ಅಂತ ಹೇಳಿದ್ರಿ. ಇವಾಗ ನಾವು ಲೋವರ್ ಇನ್ಕಮ್ ನ ನೋಡೋದಾದ್ರೆ BPL ಮತ್ತೆ APL ಅನ್ನೋದನ್ನ ನಾವು ಹೈಲೈಟ್ ಮಾಡ್ತೀವಿ. ಬಟ್ ಇವಾಗ APL ಇರೋರು ಸ್ವಲ್ಪ ಹೈ ಪೊಸಿಷನ್ ಅಲ್ಲಿ ಇರೋರು, BPL ಇರೋರು ಲೋ ಪೊಸಿಷನ್ ಇರೋರು. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ APL ಕಾರ್ಡ್ ಇರೋರು ಸಹ BPL ಕಾರ್ಡ್ ಯೂಸ್ ಮಾಡ್ಕೊಳ್ತಾ ಇದಾರೆ ತುಂಬಾ ಜನ. ಎಷ್ಟೋ ಸಲ ಸಾಕಷ್ಟು ಕಾನೂನು ಬಂದಿರ್ಬೋದು, ಬಟ್ ಅದು ಚೇಂಜ್ ಮಾಡಕ್ ಆಗ್ತಿಲ್ಲ. ಎಲ್ಲ ಚೇಂಜ್ ಮಾಡ್ಬೋದು ಮೇಡಮ್, ಈ ಸಿಸ್ಟಮ್ ಸರಿಗಿಲ್ಲ, ಚೇಂಜ್ ಮಾಡ್ಬೇಕೆಲ್ಲ. ಈಗ ಅದ್ ಬಿಡಿ, ಇವಾಗಂದ್ ಮಾತಾಡೋಣ. ನಾವು ಏನ್ ಮಾಡ್ಬೋದು ಅದನ್ನ ಮಾತ್ರ ಮಾತಾಡೋಣ. ಅದೇ ಅಂದ್ರೆ ಇದೊಂದು ಹೌದೌದು, ಇಲ್ಲ ತುಂಬಾನೇ ಚೇಂಜಸ್ ಮಾಡೋದಿದೆ. ತುಂಬಾನೇ ಎಲ್ಲ ಯಾವ್ದನ್ನು ಪರ್ಫೆಕ್ಷನ್ ಅಂತ ಏನಿಲ್ಲ, ತುಂಬಾನೇ ಚೇಂಜಸ್ ಮಾಡೋದಿದೆ. ಬಟ್ ಈಗ ಏನಿದೆ, ಮೂರನೇದು ಇನ್ನೊಂದು ಇಂಪಾರ್ಟೆಂಟ್ ಏನಂತಾನೆ, ಬ್ಯಾಂಗ್ಳೂರ್ ಸುತ್ತಮುತ್ತ ತುಂಬಾನೇ ಗ್ರೋ ಆಗಿದೆ. ಬ್ಯಾಂಗ್ಳೂರು ಸುತ್ತಮುತ್ತ, ಓಕೆನಾ? ಬಟ್ ನಾರ್ತ್ ಕರ್ನಾಟಕ ಕಡೆ ಏನೂ ಗ್ರೋತ್ ಆಗ್ತಾ ಇಲ್ಲ. ತುಂಬಾ ಜನ ಬಡಸ್ತನದಲ್ಲಿದ್ದಾರೆ. ಮೈಸೂರಿಂದ ಆ ಕಡೆ ಚಾಮರಾಜನಗರ ಸೈಡ್ ಇರ್ಬೋದು, ಈ ಕಡೆ ಸೈಡು ಇರ್ಬೋದು, ಚಿಕ್ಕಮಂಗ್ಳೂರ್ ಸೈಡು ತುಂಬಾ ಕಷ್ಟ ಇದೆ. ಸೊ ಏನಂತಾನೆ, ಬ್ಯಾಂಗ್ಳೂರಲ್ಲಿರೋ IT BT ಇದನ್ನ ಸೊ ನಾವು ಎಲ್ಲಾ ಕಡೆನೂ ಮಾಡೋದು. ನನ್ಗೆ ಹಂಗ ಅನ್ಸುತ್ತೆ, ನಾನು CM ಆದ್ರೆ ಮಾಡ್ಬೋದಲ್ವಾ, ಹಂಗೆ ಅಯ್ಯೋ ನೋಡೋಣ, CM ಆದ್ರೆ ನೋಡೋಣ ಅಂತ, ನೋಡೋಣ ದೇವರ ಶಕ್ತಿ ಕೊಟ್ರೆ ಮಾಡ್ಬೋದಲ್ವಾ ಅಂತ ಅನ್ಕೊಂಡು ಸುಮ್ನೆ ಒಂಥರ ಭ್ರಮೆ ಲೋಕ. ಬಟ್ ಅನ್ಸುತ್ತೆ, ಯಾಕಂದ್ರೆ ಈಗ ತುಂಬಾನೇ ಇಲ್ಲಿ ಮಾತ್ರ ಗ್ರೋತ್ ಆಗಿದೆ, ಅಲ್ಲೆಲ್ಲ ಗ್ರೋತ್ ಆಗ್ತಾ ಇಲ್ಲ. ಏನ್ ಮಾಡ್ಬೋದು ಚೇಂಜಸ್ ಅಂತಂದ್ರೆ, ನಾವ್ ಇಲ್ಲಿ ಏನ್ ಮೆಟ್ರೋಪಾಲಿಟನ್ ಆಗ್ತಿದೆ ಅದನ್ನ ಸೈಮಲ್ಟೇನಿಯಸ್ಲಿ ನಾವ್ ಎಲ್ಲಾ ಕಡೆನೂ ಮಾಡ್ಬೇಕಾಗುತ್ತೆ. ಸೊ ಹೆಂಗ್ ಮಾಡ್ಬೋದು? ಹಂಗೆ ಹೋಗಿ ಅಂದ್ರೆ ಯಾರು ಹೋಗಲ್ಲ. ಸೊ ಏನ್ ಮಾಡ್ಬೋದು, ಟ್ಯಾಕ್ಸಸ್ ಅಲ್ಲಿ ನಾವು ಕಮ್ಮಿ ಮಾಡ್ಬೇಕು. ಇಲ್ಲಿರೋರ್ಗೆ IT ಮತ್ತೆ ಬೇರೆ ಬೇರೆ ತರ ಟ್ಯಾಕ್ಸಸ್ನೆಲ್ಲ ಜಾಸ್ತಿ ಮಾಡಿದ್ರೆ ಬೆಂಗಳೂರಲ್ಲಿ, ಬೇರೆ ಕಡೆ ಎಲ್ಲ ಟ್ಯಾಕ್ಸಸ್ ಕಮ್ಮಿ ಮಾಡಿದ್ರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ, ಅವಾಗ ಆಟೋಮೆಟಿಕ್ಲಿ ಅವರೇ ಹೋಗ್ತಾರೆ. ಯಾಕಂದ್ರೆ ಇಯರ್ಲಿ ಟ್ಯಾಕ್ಸಸ್ ಎಷ್ಟೋ ಸೇವ್ ಆಗುತ್ತೆ ಕಂಪ್ನಿಗಳಿಗೆ. ಒನ್ ಥಿಂಗ್ ಅಂದ್ರೆ, ನೀವು ಬೆಂಗಳೂರಲ್ಲಿರೋರಿಗೆ ಟ್ಯಾಕ್ಸ್ ಹೈಕ್ ಮಾಡಿದ್ರೆ ಬೇರೆ ಕಡೆಯವರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರೆ, ಬಟ್ ನಾವು ಇವಾಗ ಬೆಂಗಳೂರಲ್ಲಿ ನಾವು ನೋಡ್ತೀವಿ ಎಷ್ಟೋ ಜನ ಬಡ ಕುಟುಂಬದವ್ರು ಇದ್ದಾರೆ. ನಾನು ಹೇಳ್ತಾ ಇದ್ದ ಕಂಪ್ನಿಗಳು, ಜನಕ್ಕಲ್ಲ, ಜನಕ್ಕೆ ಟ್ಯಾಕ್ಸಸ್ ಏನು ಮಾಡಬಾರ್ದು, ಕಂಪ್ನಿಗಳಿಗೆ. IT BT ಕಂಪ್ನೀಸು ಇಲ್ಲಿ ಲಕ್ಷಾಂತರ ಕಂಪ್ನಿ ಇದೆ, 2 ಲಕ್ಷದ ಮೇಲೆ ಕಂಪ್ನಿ ಇದೆ ಅಂತ ಹೇಳ್ತಾರೆ. ಓಕೆನಾ? ಸೊ 2 lakhs ಕಂಪ್ನಿ ಒಂದೇ ಇರೋದ್ರ ಬದಲು ಇಲ್ಲೊಂದು 50,000 ಕಂಪ್ನಿ ಇದೆ. ಇಡೀ ಸ್ಟೇಟ್ ವೈಡ್ 1 ಲಕ್ಷ ಕಂಪ್ನಿ ಇದ್ರೆ ಇಡೀ ಸ್ಟೇಟ್ ಅಭಿವೃದ್ಧಿ ಆಗುತ್ತೆ, ಎಲ್ಲಾ ಜನರು ಚೆನ್ನಾಗಿರ್ತಾರೆ, ಅಲ್ಲಲ್ಲಿ ಒಂದು ಮಾರ್ಕೆಟ್ ಬಿಲ್ಡ್ ಆಗುತ್ತೆ, ಎಲ್ಲಾ ಕಡೆನೂ ರಿಟೇಲ್ ಗ್ರೋತ್ ಆಗುತ್ತೆ, ಎಲ್ಲಾ ಕಡೆನೂ ಒಳ್ಳೇದಾಗತ್ತೆ. ಸೊ ಇಡೀ ಸ್ಟೇಟ್ ವೈಡ್ ಇದೆ. ಹೌದು, ಬೇರೆ ಕಡೆ ಕಂಪನೀಸ್ ಹೋದ್ರೆ NGOs ತಗೊಳ್ತಾರೆ, NGOs ವೈಸ್ ಬಂದಾಗ ಅವ್ರ ಸುತ್ತಮುತ್ತ ಇರೋ ಪ್ಲೇಸ್ ಚೆನ್ನಾಗಿ ನೋಡ್ತಾರೆ. ಗುಡ್ ಥಾಟ್ಸ್. ಥ್ಯಾಂಕ್ ಯು. ಪೊಲಿಟಿಕಲ್ ಟಚ್ ಇದೆ ಅವ್ರಿಗೆ, ಬ್ಲಡ್ ಅಲ್ಲೇ ಇದೆ ಪೊಲಿಟಿಕಲ್. ಓಕೆ, ಆದಷ್ಟು ಬೇಗ ಬನ್ನಿ, ನೋಡೋಣ. ಎಲ್ಲ ದೇವರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ನಮ್ ಕೆಲಸ ನಾವು ಸಿನಿಮಾ ಮಾಡೋದಷ್ಟೇ, ರಾಜಕೀಯವಾಗೆಲ್ಲ ಏನು ಈ ಸದ್ಯಕ್ಕೆ ಏನೂ ಇಲ್ಲ. ನೋಡೋಣ. ನಮ್ಮ ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಮೇಡಮ್. ಅಲ್ಲ, ಅವ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರು.
ಫಂಡಮೆಂಟಲ್ ರೈಟ್ಸ್ ಏನಿದೆ, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅದರಲ್ಲೆಲ್ಲ ನಾವು ಆಬ್ವಿಯಸ್ಲಿ 50 ಮೇಲಿರೋರಿಗೆ 50+ ಮೇಲಿರೋರಿಗೆ ಏನೇ ಕಾಯಿಲೆ ಆಗಲಿ ಮೇಡಮ್, ಎಷ್ಟು ಲಕ್ಷ ಖರ್ಚಾಗುತ್ತೆ ಮೇಡಮ್, ಯಾಕೆ ಗೌರ್ಮೆಂಟ್ ಯಾಕೆ ವಹಿಸ್ಕೊಬಾರ್ದು, ಯಾಕೆ ಮಿಷಿನರೀಸ್ ಹಾಕ್ಬಾರ್ದು? ಯಾಕೆಂದ್ರೆ ಇವತ್ತು ಒಂದು ಟ್ಯಾಬ್ಲೆಟ್, ಮೆಡಿಕಲ್ ದಂಧೆನೇ ಹೆಂಗಿದೆ ಅಂದರೆ 1+1 ಟ್ಯಾಬ್ಲೆಟ್ ಫ್ರೀ ಅಂತೆ. ಆ ಟ್ಯಾಬ್ಲೆಟ್ಸ್ ಅವ್ರ ಕಂಪ್ನಿಗಳು ಪ್ರಮೋಟ್ ಮಾಡ್ತಾ ಇರೋದೇ ಹಾಗೆ. ಅವರ ಮೆಡಿಸಿನ್ಸ್ನ ತುಂಬ ಲೀಸ್ಟ್ ಅಮೌಂಟ್ಗೆ ತಂದು ತುಂಬ ಹೈ ಅಮೌಂಟ್ಗೆ ಮಾರುವಂಥದ್ದು ಮೆಡಿಕಲ್ ಸಿಸ್ಟಮ್. ಸೊ ದಟ್ ಲೀಸ್ಟ್ ಅಮೌಂಟಿಗೆ ತರ್ತಾ ಇದೀವಿ ಅಂದರೆ ನಾವ್ಯಾಕೆ ಜನಕ್ಕೆ ಹೈ ಅಮೌಂಟಲ್ಲಿ ಅದನ್ನ ಮಾರೋಣ? ಸೊ ಅದನ್ನು ನಮಗೆ ಫಂಡಮೆಂಟಲ್ ರೈಟ್ಸ್ ಥರ ಅದು ಎಜುಕೇಷನ್ ಆಗಿರ್ಬೋದು, ಇವತ್ತು ಹೆಲ್ತ್ ಸಿಸ್ಟಮು ಇದೆಲ್ಲ ನಡೀತಿದೆ, ಅದನ್ನೆಲ್ಲ ಹೌದು ಅವ್ರು ಹೇಳ್ದಾಗೆ ನಾವು ಅದಕ್ಕೆ ಇವರು ಆ ಕೋಟ ಗೀಟ ಅದನ್ನೆಲ್ಲ ಬಿಟ್ಟು ಫಸ್ಟ್ ಇದಕ್ಕೆ ಎಲ್ಲರಿಗೂ ಸೇಮ್ ಸಮನಾಗಿ ಆ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಅನ್ನೋದು ಸಿಗಬೇಕು, ಕೊಡಿಸ್ಬೇಕು. ಅದ್ರ ಜೊತೆಗೆ ಆಧಾರ್ ಕಾರ್ಡಲ್ಲಿ ಲಿಮಿಟೆಡ್ ಎಣ್ಣೆ ಮಾಡ್ಬಿಡ್ತೀವಿ ಮೇಡಮ್. ಎಣ್ಣೆ ಆಧಾರ್ ಕಾರ್ಡ್ ಲೆಕ್ಕದಂಗೆ ಅಲ್ಲ. ಏನ್ ಮೇಡಮ್, ಕುಡಿತಾರೆ ಕುಡಿಯಕ್ಕೆ ಒಂದು ಲಿಮಿಟ್ ಇಲ್ವಾ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುಡಿತಾರೆ, ಸಾಯಂಕಾಲದಿಂದ ಬೆಳಗ್ಗೆ ತನಕ ಕುಡಿತಾನೆ ಇರ್ತಾರೆ, ವಾರ ಎಲ್ಲ ಕುಡಿತಾರೆ. ಲಿಮಿಟ್ ಮಾಡ್ಬೇಕು ಆಕ್ಚುಲಿ. ಆಧಾರ್ ಕಾರ್ಡ್ ಲೆಕ್ಕದಲ್ಲಿ ಎಣ್ಣೆ ದಿನಕ್ಕೆ 1 ಕ್ವಾರ್ಟರ್ ಅಥವಾ ವಾರಕ್ಕೆ 1 ಕ್ವಾರ್ಟರ್ ಅನ್ನೋಕ್ಕೆ ಆಧಾರ್ ಕಾರ್ಡ್ ಅಲ್ಲಿ ಎಣ್ಣೆ ಇರುತ್ತೆ. ಹೌದು, ಅಲ್ಲ ವಾರಕ್ಕೊಂದಲ್ಲ, ದಿನಕ್ಕೆ ಒಂದು ಕುಡ್ಕೊಳ್ಳಿ. ಆದ್ರೆ ದಿನ ಎಲ್ಲ ಕುಡಿಯೋಂಥದ್ದು ಏನೈತೆ ಮೇಡಮ್? ಅದೊಂಚೂರು ಡೆನ್ಮಾರ್ಕ್ ಅಲ್ಲಿ ಇದೇ ತರ ರೂಲ್ ಇರೋದು ಆಕ್ಚುಲಿ. ಅಂದ್ರೆ ಎಣ್ಣೆ ವಿಚಾರ ಅಲ್ಲ, ನನ್ಗೆ ಎಲ್ಲಾ ಕಡೆನೂ ಫ್ರೆಂಡ್ಸ್ ಗಳಿದ್ದಾರೆ. ಸೊ ಅಲ್ಲಿ ಹೆಂಗೆ ಅಂತ ಅಂದ್ರೆ, ಯಾರು ಹೈಯೆಸ್ಟ್ ದುಡ್ಡು ಮಾಡ್ತಿರ್ತಾರೆ ಅವ್ರದ್ದು 70 to 80% ಟ್ಯಾಕ್ಸ್ ಕಟ್ ಆಗ್ಬಿಡುತ್ತೆ. ಸೊ ಅವ್ರ ದುಡ್ಡಲ್ಲಿ ಜನಕ್ಕೆ ಯಾರ್ಯಾರು ಕಮ್ಮಿ ಇದೆ ಅವ್ರವ್ರಿಗೆ ಇದಾಗುತ್ತೆ. ಸೊ ಯಾರ್ಯಾರಿಗೆ ಹಾಸ್ಪಿಟಾಲಿಟಿ ಇರ್ಬೋದು, ಇದಿರ್ಬೋದು, ಎಲ್ಲಾನು ಮ್ಯಾಟರ್ ಆಗುತ್ತೆ ಆಕ್ಚುಲಿ. ಚೆನ್ನಾಗುತ್ತೆ. ವಿಷ್ಣು ಸರ್, ಚೇಂಜ್ ಮಾಡ್ತೀರಾ? ನಾನು ಕರ್ನಾಟಕ CM ಆದರೆ ಜಸ್ಟ್ ಹೇಳ್ತಾ ಇರೋದು, ಫಸ್ಟ್ ನಾನು ಕನ್ನಡ ಶಾಲೆಗಳನ್ನ ಓಪನ್ ಮಾಡಿಸ್ತೀನಿ. ಯಾಕಂದರೆ ಮುಂಚೆ ಎಷ್ಟು ಸ್ಕೂಲ್ಗಳಿತ್ತು, ಇವಾಗೆಲ್ಲ ಪ್ರೈವೇಟ್ ಸೆಕ್ಟರ್ಗಳೆಲ್ಲ ಬಂದಿದೆ. ಬಟ್ ಇವಾಗ ಇರೋ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಆಗಿಬಿಟ್ಟಿದೆ, ಇವಾಗ KPS ಆಗಿಬಿಟ್ಟಿದೆ. ಸಾಧ್ಯವಾದಷ್ಟು ಅದನ್ನ ರೀಓಪನ್ ಮಾಡಿಸ್ತೀನಿ. ಯಾಕಂದರೆ ತುಂಬ ಮಕ್ಕಳು ಇನ್ನೂ ಸ್ಲಮ್ ಏರಿಯಾದಲ್ಲಿ ತುಂಬ ಜನ ಇದ್ದಾರೆ, ಇನ್ನೂ ಸ್ಕೂಲ್ಗೆ ಹೋಗದೆ ಆಟ ಆಡ್ಕೊಂಡು ರೋಡಲ್ಲಿ ಭಿಕ್ಷೆ ಬೇಡ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಕೆಲವು ಏರಿಯಾಕ್ಕೆ ಹೋದರೆ ಗೊತ್ತಾಗತ್ತೆ. ಸಾಧ್ಯ ಅದನ್ನು ನಾನು ರೀಓಪನ್ ಮಾಡಿಸ್ತೀನಿ, ಫ್ರೀ ಎಜುಕೇಷನ್ಸ್ನ ಕೊಡಿಸ್ತೀನಿ. ಇನ್ನು ತುಂಬ ಡೆವಲಪ್ಮೆಂಟ್ ಆಗೋದಿದೆ, ಅದನ್ನೆಲ್ಲ ಸಾಧ್ಯವಾದಷ್ಟು ನಾನು ಮಾಡ್ತೀನಿ. ಒಟ್ಟಾರೆಯಾಗಿ ಒಂದು ಒಳ್ಳೆ ಥಾಟ್ ಇಟ್ಕೊಂಡು ಸಕ್ಕತ್ತಾಗಿ ಹೇಳ್ತಾ ಬಂದ್ರಿ ಅವಾಗಿಂದ CM ಅನ್ನೋ ಮ್ಯಾಟರ್ ಮಾತ್ರ. ಇನ್ನು ಬಾಯ್ಸ್ ನೆವರ್ ಕಾಂಪ್ರಮೈಸ್, ಈ ಮೂವಿಯಿಂದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು ನೀವು ಪ್ರಶ್ನೆ ನೋಡ್ಬೇಕು. ತಲೆ ಕೆಟ್ಟೋಗಿರುತ್ತೆ ಎಲ್ಲರ ಲೈಫಲ್ಲಿ ಅವ್ರವ್ರದೇ. ನಮ್ ಸಿನಿಮಾಗ್ ಬಂತು ಅಂತ ಅಂದ್ರೆ ಅವ್ರದ್ದು 2 hour ಟೆನ್ಷನ್ ಫ್ರೀ ಆಗಿ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಮಜಾ ಮಾಡ್ಕೊಂಡು ಕೊನೆಗೊಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಅಪ್ಪ ಅಮ್ಮದಿರ್ ಗಂಡ್ ಮಕ್ಳುಗಳನ್ನ ಹೆಣ್ಮಕ್ಳು ಕರ್ಕೊಂಡ್ ಬಂದು ಫಿಲಮ್ ತೋರ್ಸು ಕರ್ಕೊಂಡು ಹೋಯ್ತು ಅಂದ್ರೆ ಅವನು ಚೇಂಜ್ ಆಗ್ತಾನೆ ಸಿನಿಮಾ ಮುಗಿಯೋಷ್ಟರಲ್ಲಿ. ಅದಂತೂ ಪಕ್ಕ ಮೈಂಡ್ ಚೇಂಜ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಪರಿವರ್ತನೆ ಕಾಣಿಸುತ್ತೆ ಪ್ರತಿಯೊಬ್ಬನ ಸಿನಿಮಾ ನೋಡೋರಲ್ಲಿ. ಪರಿವರ್ತನೆ ಜೊತೆಗೆ ಎಂಟರ್ಟೈನ್ಮೆಂಟ್, ಮ್ಯಾಕ್ಸ್ ಹಾರರ್, ಎಲ್ಲಾ ತರ ಕ್ವಾಟ್ಲೆ ಎಲ್ಲ ಇದ್ಕೊಂಡು ಒಂದು ಲೈಫ್ ಚೇಂಜಿಂಗ್ ಸಿನಿಮಾ ಆಗುತ್ತೆ ನಮ್ ಸಿನಿಮಾ. ಒಂದು ಕ್ವಶನ್ ನಿಮಗೆ, ಯಾಕೆಂತಂದ್ರೆ ಇವಾಗ ಬಾಯ್ಸ್ ಟೀಮ್ ಜೊತೆ ಹುಡುಗಿ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಸಾಕಷ್ಟು ನೋಡ್ತಾನೆ ಇರ್ತೀವಿ. ಇವಾಗ ಫ್ರೆಂಡ್ಶಿಪ್ ಅನ್ನುವಂತ ಒಂದು ಮ್ಯಾಟರ್ ಬಂದ್ರೆ ಹುಡುಗಿ ಫ್ರೆಂಡ್ ಅಂದ್ರೆ ಅದನ್ನ ಯಾರು ಒಪ್ಕೊಳ್ಳೋದೇ ಇಲ್ಲ, ಆಯ್ತಾ? ಈ ತರದೊಂದು ಮನೋಭಾವ ಇರುವಂತವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೋಸ್ ಇವಾಗ ನೀವು ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ಹೌಸ್ ಯುವರ್ ಫೀಲಿಂಗ್, ಮತ್ತೆ ಹೆಂಗ್ You are asking me very complicatedly friends. They are my co-workers, I would say, because ನನಗೆ ಪ್ರತಿಯೊಂದಕ್ಕೂ ಅದರದೇ ಡಿಫ್ರೆನ್ಸ್ ಇದೆ. ಅವರು ನನ್ನ co-artist. ಫ್ರೆಂಡ್ಸ್ ಆಗ್ಬೇಕಂದ್ರೆ ನಾನು ತುಂಬಾ ಟೈಮ್ ತಗೊಳ್ತೀನಿ, ಅವರ ಪರ್ಸನಲ್ ತಿಳ್ಕೊಳ್ತೀನಿ. ಸಿಚುವೇಶನ್ ಬಂದಾಗ ಅದು ನಮ್ಮನ್ನ ಸಂಬಂಧ ಅವಾಗ ಗಟ್ಟಿ ಆಗುತ್ತೆ, ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಸೊ ಕಮಿಂಗ್ ಟು ಆಸ್ ಅ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈ ಮೂವಿನಲ್ಲಿ ಒಂದು ಮೆಸೇಜ್ ಇದೆ. ಇದರಲ್ಲಿ ಟ್ವಿಸ್ಟ್ ಇರೋದು ಕ್ಯಾರೆಕ್ಟರ್ ನನ್ನಿಂದಾನೇ ನಡೆಯುತ್ತೆ ಈ ಟ್ರ್ಯಾಕ್ ಅಲ್ಲಿ. ಚೇಂಜಸ್ ಕೂಡ ನೀವು ಕೇಳಿರೋ ಕ್ವಶನ್ಗೆ ಆಸ್ ಅ ಪರ್ಸನಲ್ ಆಗಿ ನಾನು ಹೇಳ್ಬೇಕಂದ್ರೆ ಐ ಡೋಂಟ್ ಟ್ರಸ್ಟ್. ಮೇಡಮ್ ಏನ್ ಗೊತ್ತಾ, ಕುತ್ಕೊಂಡಿರೋದು ನಮ್ಮ ಫ್ರೆಂಡ್ಶಿಪ್ ಹಾಳು ಮಾಡ್ಬಿಟ್ರಲ್ಲ ಮೇಡಮ್. ಅಲ್ಲ ನಿಜ ಹೇಳ್ಬೇಕಂದ್ರೆ ಮೇಡಮ್, ಸೆಟ್ ಅಲ್ಲಿ ಇವ್ರು ಹುಡುಗಿರ್ ತರ ಇರ್ಲಿಲ್ಲ. ಎಲ್ರ ಜೊತೆ ಮಾತಾಡ್ ನಾವ್ ಹುಡುಗರು ಹೆಂಗ್ ಮಾತಾಡ್ತೀವಿ ಅದೇ ತರನೇ ಹುಡುಗರ ತರನೇ ಮಾತಾಡ್ಕೊಂಡು ಇದ್ಕೊಂಡು ನಮ್ಗೆ ಅವ್ರ ಹುಡುಗಿ ಅನ್ನೋ ಫೀಲಿಂಗ್ ಆಗಿಲ್ಲ. ಬಿಕಾಸ್ ಐ ಆಮ್ ಮೋರ್ ಲೈಕ್ ಅ ಟಾಮ್ ಬಾಯ್ ಇನ್ ರಿಯಲ್
ಪರ್ಸನಾಲಿಟಿ. ತಮಾಷೆ ಮಾಡ್ಕೊಂಡಲ್ಲ ಇದ್ರು ಹುಡುಗರ ತರನೇ ಆಲ್ಮೋಸ್ಟ್. ಅಪಾರ್ಟ್ ಫ್ರಮ್ ದಟ್ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಬಾಯ್ಸ್ ಆರ್ ವೆರಿ ಕೂಲ್. ಏನೇ ಪ್ರಾಬ್ಲಮ್ ಇದ್ರು ಟೆನ್ಷನ್ ಇದ್ರು ಅವರು ಜಾಲಿಯಾಗಿ ಮಾತಾಡ್ತಾರೆ. ದೇ ಆರ್ ಲೈಕ್ ನ್ಯಾಚುರಲಿ ಕೂಲ್ ಪರ್ಸನ್. ಐ ಫೀಲ್ ಲೈಕ್ ದಟ್. ಓನ್ಲಿ ಗರ್ಲ್ಸ್ ಆರ್ ವೆರಿ ಲೈಕ್ ಇಮೋಷನಲ್, ಕಾಂಪ್ಲಿಕೇಟೆಡ್ ಲೈಕ್ ದಟ್. ಸೊ ನಾನು ಚಿಕ್ಕ ವಯಸ್ಸಿನೂ ಫ್ರೆಂಡ್ಸ್ ಇದ್ದಿದ್ದೆ ನನಗೆ ಬಾಯ್ಸೇ ಜಾಸ್ತಿ. ತುಂಬ ಲೈಕ್ ಹೇಳ್ಬೇಕಂದ್ರೆ ಸ್ವಲ್ಪ ಜನ ಗರ್ಲ್ಸ್ ಅಡ್ಜಸ್ಟ್ ಆಗ್ತಾರೆ, ಸ್ವಲ್ಪ ಜನ ಗರ್ಲ್ಸ್ ಜೆಲಸ್ ಇರ್ತಾರೆ. ಐ ಡೋಂಟ್ ನೋ ಹೌ ಟು ಪುಟ್ ದಿಸ್ ಔಟ್. ಬಟ್ ನನಗೆ ತುಂಬ ಕಂಫರ್ಟ್ ಆಗಿದ್ದೆ ಬಾಯ್ಸ್ ಜೊತೆಗೆ. ನಾನು ಟಾಂಬಾಯ್ ಇದ್ದಿದ್ರಿಂದನೋ ಏನೋ ಗೊತ್ತಿಲ್ಲ, ನೇಚರ್ ಹತ್ರ ಇರೋದ್ರಿಂದನೋ ಏನೋ ಫ್ರೆಂಡ್ಶಿಪ್ ಅಲ್ಲಿ ಐ ಗೋ ವಿತ್ ಬಾಯ್ಸ್. ವೆನ್ ಇಟ್ಸ್ ಕಮಿಂಗ್ ಟು ಇಮೋಷನಲ್ ಲೈಕ್ ಬ್ರೇಕಪ್ ಸೀನು ಆ ಥರ ಎಲ್ಲ ನಡೀತಿದ್ರೆ, ಡೀಪ್ ಇಮೋಷನಲ್ ಥಾಟ್ ಬೇಕು ಅಂದ್ರೆ ಐ ವಿಲ್ ಗೋ ವಿತ್ ದ ಗರ್ಲ್ಸ್. ಐ ಬಿಲೀವ್ ಬೋತ್ ದ ಫ್ರೆಂಡ್ಶಿಪ್ ಆರ್ ಇಂಪಾರ್ಟೆಂಟ್. ಎಸ್, ಒಟ್ಟಾರೆಯಾಗಿ ಇನ್ನು ನೆಕ್ಸ್ಟ್ ಮಂತ್ ನಿಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ. ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ July ಥಿಯೇಟರ್ಗೆ. 10th ಗೆ ಜುಲೈ movie 10th ಗೆ release ಮೂವಿ ಆಗ್ತಿದೆ. ರಿಲೀಸ್ ಆಗ್ತಾ ಇದೆ. ಬನ್ನಿ, 100% ಎಂಜಾಯ್ಮೆಂಟ್ ಇರುತ್ತೆ. 100% ಬೇರೆ ಯಾವ್ದು ಸಿನಿಮಾ ನೀವು ಬ್ಲಾಕ್ ಬಸ್ಟರ್ ಸಿನಿಮಾಗಳು ನೋಡಿದಿರೋ ಅದೇ ತರ ಬ್ಲಾಕ್ ಬಸ್ಟರ್ ಸಿನಿಮಾ ತರನೇ ನಮ್ ಸಿನಿಮಾ ಮೂಡ್ ಬಂದಿದೆ. ಆ ಬ್ಲಾಕ್ ಬಸ್ಟರ್ ಮಾಡೋದು ಬಿಡೋದು ನಿಮ್ ಕೈಲಿರೋದು. ಪೈಸಾ ವಸೂಲ್ ಮೂವಿ. ಪೈಸಾ ವಸೂಲ್ ಮೂವಿ 100% ನೀವು ಪೋಸ್ಟರ್ ತಲೆ ನೋಡ್ಕೊಳ್ಳಿ. ಕೆಡಿಸ್ಕೋಬೇಡಿ. ಸಿನಿಮಾ ಮುಂದೆ ಪೋಸ್ಟರ್ ಬಿದ್ದಾಗ ದಯವಿಟ್ಟು ಈ ಪೋಸ್ಟರ್ ನೆನ್ಪಿಟ್ಕೊಂಡು ಬಂದ್ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಇವನ್ ಇದು ನಮ್ಮ ಸರ್ದು ರಿಯಲ್ ಲೈಫ್ ಸ್ಟೋರಿ ಅಂಡ್ ಈ ಫಿಲಮ್ ಅಲ್ಲಿ ಮೆಸೇಜ್ ಕೂಡ ಇದೆ. ಸೂಪರ್. ಒಟ್ಟಾರೆಯಾಗಿ ನಿಮ್ಮ ಚಿತ್ರ ಏನು ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ಥಿಯೇಟರ್ಗೆ ಹೋಗಿ ನೋಡ್ಲಿ ಅಂತಾನೆ ಹೇಳ್ತಾ ಇಷ್ಟೊಂದವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಟ್ಟಾರೆಯಾಗಿ ಮುಂದಿನ ತಿಂಗಳು ಅಂದ್ರೆ ಜುಲೈ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ತಪ್ಪದೆ ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರ ನೋಡಿ ಅಂತ ಹೇಳ್ತಾ, ಸ್ಟಾಪ್ ಪೈರಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.